ಈ ಬೆರಕೆ ಸೊಪ್ಪಿನ ಸಾಂಬಾರು ಮಾಡ್ತಾರಲ್ಲ, ಅದರಲ್ಲಿ ಈ ಸೊಪ್ಪಿನ ಪುಡಿನೂ ಕೂಡ ಒಂದು 4-5 ಹಾಕ್ತಾರೆ. ಸಾರು ತುಂಬ ಚೆನ್ನಾಗಾಗ್ತದೆ. ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರುವಂತಹ ಈ ಗಿಡ ಒಂದು ಮುಳ್ಳಿನ ಗಿಡ, ಕಳೆ ಗಿಡ. ಅದರಲ್ಲೂ ಕೂಡ ಆಕ್ರಮಣಕಾರಿಯಾದಂಥ ಕಳೆ ಗಿಡ. ಈ ಸಸ್ಯ ನೆಲದಲ್ಲೇ ಹರಡಿಕೊಂಡು ಚಾಪೆ ಹಾಸ್ದಂತೆ ಬೆಳೆದು ಬಿಡ್ತದೆ. ಈ ಗಿಡದಲ್ಲಿ ಮುಳ್ಳು ಅದೆಷ್ಟಿರ್ತಾವಪ್ಪ ಅಂದರೆ, ಈ ಗಿಡ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿನ್ನೂ ಬಲ್ತಿಲ್ಲ, ಇದು ಎಳೆ ಗಿಡ. ಈ ಎಳೆ ಗಿಡದಲ್ಲಿ ಎಲೆ ಇದಾವಲ್ಲ, ಈ ಎಲೆಗಿಂತ ಹೆಚ್ಚಿನ ಪಟ್ಟು ಈ ಗಿಡ ಬಲ್ತಾಗ ಇದರಲ್ಲಿರುವ ಎಲೆಯ 10 ಪಟ್ಟಿಗಿಂತ ಜಾಸ್ತಿ ಮುಳ್ಳುಗಳೇ ಈ ಗಿಡದಲ್ಲಿರ್ತವೆ. ಈ ಗಿಡದ ಮುಳ್ಳುಗಳು ಒಂಥರ ವಿಚಿತ್ರ, ಇನ್ನೊಂದು ಥರ ವಿಶೇಷ. ಅವು ಮುಳ್ಳುಗಳು ಅನ್ನೋಕ್ಕೂ ಆಗಲ್ಲ, ಯಾಕೆಂದರೆ ಅಷ್ಟು ಗಟ್ಟಿನೇ ಇರೋದಿಲ್ಲ. ಒಂಥರ ಹುಲ್ಲಿನ ಥರ ಇರ್ತವೆ. ಅಂದರೆ ಈ ಹುಲ್ಲನ್ನು ಹೆಂಗೆ ಭಾಳ ಮೃದುವಾಗಿರ್ತದಲ್ಲ, ಅದೇ ಥರ ಇರ್ತವೆ. ಆದರೆ ಚುಚ್ಚಿದ್ರೆ ಮಾತ್ರ ತುಂಬ ಉರಿ, ತುಂಬ ನವೆ ಆಗ್ತದೆ. ಹೀಗಾಗಿ ಅವನ್ನು ಕಿತ್ತರೂ ಕೂಡ ಎಲ್ಲೋ ಒಂಚೂರು ಮುರ್ಕೊಂಡಿರ್ತವೆ. ಮುರ್ಕೊಂಡಿದ್ದಾವಲ್ಲ ಅಂತೇಳಿ ಬಗಿಲಿಕ್ಕೂ ಆಗಲ್ಲ. ಈ ಕೈಗೂ ಮೆತ್ಕೊಂತವೆ, ಕಾಲಿಗೂ ಮೆತ್ಕೊಂತವೆ. ಮತ್ತು ಈ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ಏನಾದ್ರು ಅದ್ರ ಅಕ್ಕಪಕ್ಕ ಕೂತ್ಕೊಂಡು ಅವಳಿಗೂ ಚುಚ್ಕೊಂತವೆ. ಕಾಲು ದಾರಿ, ಸೀಳು ದಾರಿ, ಎದ್ದಾರಿ, ಆ ರಸ್ತೆ ಪಕ್ಕ, ಅಕ್ಕಪಕ್ಕ, ಹೊಲ, ಬದು, ಪಾಳ್ಬಿದ್ದ ಭೂಮಿ, ಹೀಗೆ ಎಲ್ಲದರಲ್ಲಿ ಸಿಕ್ಕಡೆ ಎಲ್ಲ ಆಕ್ರಮಣಕಾರಿಯಾಗಿ ಬೆಳೆದು ಬಿಡುವಂತಹ ಒಂದು ಕಳೆ ಸಸ್ಯ ಈ ಮುಳ್ಳು ಸಸ್ಯ. ಈ ಮುಳ್ಳು ಸಸ್ಯದ ಹೆಸರೇನಪ್ಪ ಅಂದರೆ, ಒಂದೊಂದು ಕಡೆಗೆ ಒಂದೊಂದು ಹೆಸರಿನಿಂದ ಕರೀತಾರೆ. ನಮ್ಮೂರಲ್ಲಿ ನಮ್ಮಮ್ಮ ಅಲ್ಲಿ ಪಾಪುರ್ ಮುಳ್ಳ ಹೋಗಬೇಡ ಅನ್ನೋದು, ಪಾಪುರ್ ಮುಳ್ಳಿನ ಗಿಡ ಅಂತ ಕರೆಯೋದು. ನಮ್ಮೂರಿನಲ್ಲೇ ಕೆಲವರು ಇದನ್ನು ಪಾಪಚ್ಚಿ ಮುಳ್ಳಿನ ಗಿಡ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಆದಿರ್ಗಿತ್ತಿ ಮುಳ್ಳಿನ ಗಿಡ ಅಂತ ಕರೀತಾರೆ. ಮತ್ತು ಇನ್ನೂ ಕೆಲವರು ಸಣ್ಣ ನೆಗ್ಲಿನ ಮುಳ್ಳಿನ ಗಿಡ ಅಂತ ಕರೀತಾರೆ. ಮತ್ತು ಕೆಲವರು ಮುಳ್ಳು ಒಣಗೊನೆ ಸೊಪ್ಪು ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಕಾಕಿ ವೀಡ್ ಅಂತ ಕರೀತಾರೆ. ಮತ್ತೊಂದು ಇಂಗ್ಲೀಷ್ನ ಹೆಸರು ಪೇಪರ್ ಥಾರ್ನ್ ಅಂತ. ಈ ಸಸ್ಯದ ಸಸ್ಯಶಾಸ್ತ್ರೀಯ ಹೆಸರು ಅಲ್ಟರ್ನಾಂಥೆರಾ ಪುಂಗನ್ಸ್ ಅಂತ ಹೇಳಿ. ಇದರ ಸಸ್ಯಶಾಸ್ತ್ರೀಯ ಕುಟುಂಬ ಅಮರಂಥೇಸಿ. ಈ ಮುಳ್ಳುಗಿಡಕ್ಕೆ ಇಷ್ಟೊಂದು ಒತ್ತು ಕೊಟ್ಟು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಇದೊಂದು ಔಷಧೀಯ ಸಸ್ಯವೂ ಹೌದು. ಇದರಿಂದ ಈ ಮಕ್ಕಳಲ್ಲಿ ಕಿಬ್ಬೊಟ್ಟೆ ನೋವು ಇದ್ದರೆ ಅದು ವಾಸಿ ಆಗ್ತದೆ. ಈ ಸೊಪ್ಪನ್ನು ಸಾಂಬಾರಿನಲ್ಲಿ ಬಳಸೋದ್ರಿಂದ ಕಣ್ಣು ತುಂಬ ಚೆನ್ನಾಗಿ, ಕಣ್ಣು ಆರೋಗ್ಯವಾಗಿರ್ತವೆ. ಮತ್ತು ಈ ಉರಿ ಊತಕ್ಕೆ, ಮತ್ತು ಈ ಗಾಯಗಳಿಗೆ, ಮತ್ತು ಪೈಲ್ಸ್ಗೂ ಕೂಡ ಇದು ರಾಮಬಾಣ ಅಂತ ಹೇಳ್ತಾರೆ. ಹೀಗಾಗಿ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಔಷಧೀಯ ಸಸ್ಯ ಆಗಿದೆ. ಆದರೆ ಈ ಸಸ್ಯದ ಉಲ್ಲೇಖ ಆಯುರ್ವೇದ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲೂ ಕಂಡುಬರೋದಿಲ್ಲ. ಇದಕ್ಕೊಂದು ಸಂಸ್ಕೃತದಲ್ಲಿ ಹೆಸರು ಕೂಡ ಇಲ್ಲ. ಆದರೆ ಈ ನಮ್ಮ ಪಾರಂಪರಿಕ ವೈದ್ಯರು ಇರ್ತಾರಲ್ಲ ಹಳ್ಳಿ ಕಡೆ, ಅವರ ಒಂದು ಬ್ಯಾಗ್ ಇರ್ತದಲ್ಲ, ಆ ಬ್ಯಾಗ್ನಲ್ಲಿ ಯಾವಾಗಲೂ ಕಾಯಂ ಆಗಿರುವ ಗಿಡಗಂಟೆಗಳ ಪೈಕಿ ಈ ಗಿಡ ಕೂಡ ಒಂದಾಗಿರ್ತದೆ. ಹೀಗಾಗಿ ಇದನ್ನು ಒಂದು ಆಯುರ್ವೇದ ಔಷಧೀಯ ಸಸ್ಯ ಅಂತ ಕರೆಯೋದಕ್ಕಿಂತ ಜನಪದ ವೈದ್ಯರ ಔಷಧೀಯ ಸಸ್ಯ ಅಥವಾ ಬುಡಕಟ್ಟು ಸಮುದಾಯದ ಜನರ ಔಷಧೀಯ ಸಸ್ಯ ಅಂತ ಹೇಳಿ ಕರೆಯುವಂಥದ್ದು ಭಾಳ ಸೂಕ್ತವಾದದ್ದು. ಇದನ್ನು ಈ ಗಾಯಗಳು, ದೇಹದಲ್ಲಾಗುವ ಗಾಯಗಳಿಗೆ ಮತ್ತು ಕೀಟಗಳ ಕಡಿತದಿಂದ ಉಂಟಾಗುವ ದದ್ದುಗಳಿಗೆ ಇದರ ಎಲೆಯ ಪುಡಿಯನ್ನು ಪೇಸ್ಟ್ ಮಾಡಿ ಹಚ್ಚುತ್ತಾರೆ. ಆಗ ಅವು ಬಹಳ ಬೇಗ ವಾಸಿಯಾಗ್ತವೆ. ಈ ಗಾಯಗಳಿಗೆ ಬೇಸಿಗೆ ಕಾಲದಲ್ಲಿ, ಬೇರೆ ಕಾಲದಲ್ಲಾದರೆ ಇದರ ಎಲೆಯ ಪುಡಿಯನ್ನು ನೇರವಾಗಿ ಪೇಸ್ಟ್ ಮಾಡಿ ಅಂಟಿಸ್ಬೋದು. ಆದರೆ ಮಳೆಗಾಲದಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಡೋದ್ರಿಂದ ಇದನ್ನು ಅರಿಶಿಣದ ಪುಡಿ ಅಥವಾ ಸುಣ್ಣದೊಂದಿಗೆ ಬೆರೆಸಿ ಹಚ್ಬೋದು. ಮತ್ತು ಹಾವು ಕಡಿತಕ್ಕೂ ಕೂಡ ಪ್ರಥಮ ಚಿಕಿತ್ಸೆಯಾಗಿ ಇದರ ಎಲೆಯ ರಸವನ್ನು ಅರಿಶಿಣ ಮತ್ತು ಸುಣ್ಣದೊಂದಿಗೆ ಹಚ್ಚುತ್ತಾರೆ. ವಿಶೇಷವಾಗಿ ಈ ಮಕ್ಕಳಲ್ಲಿ ಕಿಬ್ಬೊಟ್ಟೆ ನೋವು ಬರ್ತದೆ, ಹೊಟ್ಟೆ ನೋವು ಮತ್ತು ಕಿಬ್ಬೊಟ್ಟೆ ನೋವು ಎರಡೂ ಬರ್ತದಲ್ಲ, ಆ ಟೈಮಲ್ಲಿ ಈ ಸಸ್ಯದ ಎಲೆಗಳಿಂದ ತಯಾರಿಸಿದಂಥ ಕಷಾಯವನ್ನು ಕುಡಿಸ್ತಾರೆ. ಆಗ ಬೇಗ ಆ ಕಿಬ್ಬೊಟ್ಟೆ ನೋವು ವಾಸಿ ಆಗ್ತದೆ. ಇದರ ಎಲೆಯಿಂದ ಮಾಡಿದ ಪೇಸ್ಟನ್ನು ಈ ಊತ, ಹುಣ್ಣು, ಚರ್ಮದ ದದ್ದುಗಳಿಗಷ್ಟೇ ಅಲ್ಲದೆ ಈ ಚರ್ಮದ ದೀರ್ಘಕಾಯಿಲೆಗಳಿರ್ತಾವಲ್ಲ, ಚರ್ಮದಲ್ಲಿ ಏನೋ ಒಂದು ರೀತಿ ಕಪ್ಪು, ಮಚ್ಚೆ, ಈ ರೀತಿಯ ಒಂದು ದೀರ್ಘಕಾಲಿಕ ಚರ್ಮದ ಕಾಯಿಲೆಗಳು ಕೂಡ ಇದನ್ನು ನಾಟಿ ವೈದ್ಯರು ಔಷಧಿಯಾಗಿ ಬಳಸ್ಕೊಳ್ತಾರೆ. ಇದರ ಎಲೆಯಿಂದ ಮಾಡಿದ ಕಷಾಯ ಅಂದರೆ ಇದರ ಎಲೆಯನ್ನು 10-15 ನಿಮಿಷಗಳ ಕಾಲ ಕುದಿಸಿ ಕುಡಿಯೋದ್ರಿಂದ ಯಾವುದೇ ರೀತಿಯ ನೋವುಗಳಿದ್ದರೆ ನಿವಾರಣೆ ಆಗ್ತವೆ. ಮತ್ತು ಹೊಟ್ಟೆನಲ್ಲಿ ಏನಾದರೂ ಅಸ್ವಸ್ಥತೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಈ ಸ್ನಾಯುಗಳ ನೋವಿದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಮತ್ತು ಈ ಹಲ್ಲು ನೋವು ಕೂಡ ಇದರ ಕಷಾಯವನ್ನು ಮುಕ್ಕಳಿಸಿ ಉಗೈತಾರೆ. ಆಗ ಹಲ್ಲು ನೋವು ವಾಸಿ ಆಗ್ತದೆ. ಪಾಪನ್ ಮುಳ್ಳಿನ ಗಿಡುವ, ಆದರಿಗಿತ್ತಿ ಗಿಡುವ, ಹೆಸರೇನೇ ಇರಲಿ, ಇದೊಂದು ಔಷಧೀಯ ಸಸ್ಯ ಅಲ್ವಾ. ಹೀಗಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.